ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕೆಲ್ಸಕ್ಕೆ ಹೋಗಿ ಬಂದೆ, ಸುಸ್ತಾಯಿತು. ಇಲ್ಲಿ ಕೂತ್ಕೊಂಡಿದ್ದೀನಿ ಮರದ ಕೆಳಗೆ. ಸೊ ಮಗನ ಬರೋಕ್ಕೆ ಹೇಳಿದ್ದೀನಿ, ಗಾಡಿ ಎತ್ಕೊಂಡು ಬಾರೋ ಅಂತ. ಅವ್ನು ಬರೋ ಗಂಟೆ ಸ್ವಲ್ಪ ಇಲ್ಲೇ ಕೂತ್ಕೊಂಡಿರ್ತೀನಿ. ಇಲ್ಲಿಂದ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರದ್ದು ನಾಷ್ಟ ಆಯಿತಾ? ನಂದಿನ್ನ ಇಲ್ಲ, ಮಾಡಬೇಕು, ಮಾಡೋಣ ಬನ್ನಿ. ಇವತ್ತೆಲ್ಲ ಏನೇನಾಗುತ್ತೆ ಹಾಗೆ ತೋರಿಸ್ತೀನಿ. ಒಂದು ದಿವಸ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ. ನಂಗೆ ಅವಾಗವಾಗ ಹುಷಾರಿರಲಿಲ್ಲ. ಗಂಟ್ಲದೇ ನನಗೆ ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇವತ್ತು ಏನೇನು ನಡೆಯುತ್ತೆ ಬನ್ನಿ, ಹಾಗೆ ಸ್ಮಾಲ್ ಒಂದು ವಿಡಿಯೋ ತೋರಿಸ್ತೀನಿ ಇವತ್ತೆಲ್ಲ. ಪಾಪ ಇಲ್ಲಿ ನಿಲ್ಲಿಸೋ ಅಂದರೆ ಅಷ್ಟು ದೂರ ಹೋಗಿ ನಿಲ್ಲಿಸ್ತೀಯಾ? ಇಲ್ಲಿ ಹೊಡೆದಿದ್ದು ಬ್ರೇಕು, ಅಲ್ಲೋ ಗಾಡಿ ನಿಲ್ತೈತೆ. ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕು, ಸರಿನಾ? ಅಷ್ಟೊಂದು ಸ್ಪೀಡ್ ಬರಬಾರ್ದು, ಸರಿನಾ? ನಿಧಾನಕ್ಕೆ ಬರಬೇಕು. ರೋಡೇನೋ ನಾನು ಇಲ್ಲೇ ಕೂತ್ಕೊಳ್ತೀನಿ, ನೆರಳಿರುತ್ತೆ. ಹಂಗೆ ಕೆಲಸ ಆದರೆ ಬಂದು ಇಲ್ಲಿ ಕೂತ್ಕೊಳ್ತೀನಿ, ಸರಿನಾ? ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಇರೋಣ ಅಂತ. ಮನೇಲಿ ಏನಾದ್ರು ಬೇಗ ಕಳಿಸಿದ್ರೆ ಮನೆಗೆ, ಅಂದರೆ ಬೇಗ ಕಳಿಸಿದ್ರೆ ಅಂಗಡಿಯಿಂದ ಹೋಗಿ ಏನಾದ್ರು ಸ್ವಲ್ಪ ಮಾಡೋಣ ಅಂತ. ಅಂಗಡಿ ಹತ್ರ ಹೋದ್ಮೇಲೆ ಎಷ್ಟೊತ್ತಾದರೂ ಕಳಿಸೋದೇ ಇಲ್ಲ. ನೋಡೋಣ ಏನು ಮಾಡ್ತಾರೋ, ಇವತ್ತು ಕಳಿಸ್ತಾರೋ ಇಲ್ವೋ. ಸುಮಾರು ಒಂದು ವಾರದಿಂದ ಅಂಗಡಿ ಹತ್ರನೇ ಇದ್ದೀನಿ. ಇಷ್ಟೊತ್ತಿನಲ್ಲಿ ಹೋಗಿ ಕೂತ್ಕೊಂಡ್ರೆ ನೈಟ್ 10 ಗಂಟೆ ಆಗಿಬಿಡುತ್ತೆ ಮನೆಗೆ ಬರೋಷ್ಟೊತ್ತಿಗೆ. ಹಂಗಾಗಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಹುಷಾರು ಇರಲಿಲ್ಲ. ಇವತ್ತು ನೋಡೋಣ ಏನು ಮಾಡ್ತಾನೋ. ಇವತ್ತಾದರೂ ಕಳಿಸಲ್ವಾ? ನನ್ನ ಅಣ್ಣ ತಮ್ಮದು ಫೈಟಿಂಗ್ ನಡೀತಾ ಇದೆ. ಅವ್ನು ಸ್ನಾನ ಮಾಡ್ದಿರ ಹಾಗೆ ಅಂಗಡಿ ಹತ್ರ ಬಂದಿದ್ದ. ಅದಕ್ಕೆ ಅವ್ರ ಅಣ್ಣ ಬರೋ, ನಾನು ಸ್ನಾನ ಮಾಡಿಸ್ತೀನಿ ಇಲ್ಲೇ ಅಂದ್ಬಿಟ್ಟು ಸರ್ವಿಸ್ ಮಾಡ್ತೀನಿ ನಿನ್ನ ಅಂದ್ಬಿಟ್ಟು ಗೋಳು ಇಕ್ಕೊಳ್ತಾ ಇದ್ದಾನೆ ಫ್ರೆಂಡ್ಸ್. ಯಾಕೆ ಮುಕ್ತಾ ಇದೆಯಾ ಅಮ್ಮ? ಬಾದ್ರೆ ಮುಕ್ತಾನಮ್ಮ, ಅಮ್ಮ ಮುಕ್ತಾನಮ್ಮ. ಇವತ್ತು ಅಣ್ಣ ತಮ್ಮ ಕಿತ್ತಾಡಿ ಸಾಕಾದ್ರು. ಕೊನೆಗೆ ತುಂಬ ಹತ್ಕೊಂಡಿದ್ನಲ್ಲ ವೀನಸ್, ಸ್ನಾನ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಅವರಿಬ್ರು ಮನೆಗೆ ಕಳಿಸ್ತೇವೆ ಫ್ರೆಂಡ್ಸ್. ಅಂಗಡಿ ಹತ್ರ ಬಂದೆ ಫ್ರೆಂಡ್ಸ್, ಅಂಗಡಿ ಹತ್ರ ಬಂದೆ. ಹೋಗ್ತಾನೆ ಕೂತ್ಕೊಂಡಿದ್ದೀನಿ. ಸರಿ, ನಮ್ಮ ಯಜಮಾನ್ರು ಎಲ್ಲೋ ಟೀ ಕುಡಿಯೋಕ್ಕೆ ಅಂತ ಹೋಗಿದ್ದಾರೆ. ಕಸ್ಟಮರು ಬಂದಿದ್ದರು, ಕಸ್ಟಮರ್ನ ಕರ್ಕೊಂಡು ಹಾಗೆ ಟೀ ಕುಡಿಯೋಕ್ಕೆ ಅಂತ ಹೋದರು. ಮತ್ತು ಇವಾಗ ವಿಹಾಸು ಸ್ನಾನ ಮಾಡ್ಕೊಂಡು ಕ್ಲೀನಾಗಿರಲಿಲ್ಲ, ಅಂಗಡಿ ಹತ್ರ ಹಾಗೆ ಬಂದಿದ್ದ. ಸೊ ಬೈದೆ ಅವನ್ನ, ಏನೋ ಹಿಂಗಿದೆಯಾ ಕೊಳ್ಕೊ ನನ್ನ ಮಗನೇ, ಇರು ಹಂಗೆ ವೀಡಿಯೋ ಹಿಡಿತೀನಿ, ನನಗೆ ಹಾಕ್ತೀನಿ ಅಂದಿದ್ದಕ್ಕೆ, ಇಲ್ಲಮ್ಮ ಬೇಡ ಇರು, ನಾನು ಹೋಗಿ ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ದೊಡ್ಡ ಮಗ ಚಿಕ್ಕ ಮಗ ಇಬ್ಬರೂ ಇವಾಗ ಮನೆಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಬರಲಿ, ಆಮೇಲೆ ನನ್ನ ಮಗನ ತೋರಿಸ್ತೀನಿ. ಬೈದಿದ್ದೀನಲ್ಲ, ನೀಟಾಗಿ ರೆಡಿಯಾಗಿ ಬರ್ತಾನೆ. ಇರೋ ಹಂಗೆ ಹಿಡಿತೀನಿ ಅಂದಿದ್ದೆ, ಏನೋ ಸಡನ್ನಾಗಿ ಬೇಡಮ್ಮ ಅಂತ ಓಡ್ತಾನೆ ಗುಡುಗುಡು ಅಂತ ಅವ್ರ ಅಣ್ಣನ ಕರ್ಕೊಂಡು ಬಾಣ ಅಂತ. ನಿಮ್ಮ ಮನೇಲಿ ಇಬ್ಬರು ಇರೋ ಮಕ್ಕಳು ಹೀಗೆ ಕಿತ್ತಾಡ್ತಾ ಇರ್ತಾರೆ ಫ್ರೆಂಡ್ಸ್? ಕಮೆಂಟ್ ಮಾಡಿ ನನಗೆ. ಸ್ನಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವ್ರು ಇನ್ನೂ ಇಬ್ಬರು ಪತ್ತೇನೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಬಂದಿದೆ, ಮತ್ತೆ ತೋರಿಸ್ತೀನಿ ಅವನ್ನ. ಸ್ನಾನ ಮಾಡ್ದ? ನೀನು ತಣ್ಣೀರಲ್ಲೇ ಸ್ನಾನ ಮಾಡ್ಕೊಬಿಟ್ಟ? ಏನು ಈಸ್ಕೊಡ್ತೀಯ 2 ರೂಪಾಯಿಗೆ? 2 ರೂಪಾಯಿಗೆ ಏನು ಬರುತ್ತೆ ಹೇಳು? ಚಾಕ್ಲೇಟಾ? ಅದು ನಿಂಗೆ ಸಾಲಲ್ಲ, ನಂಗೇನು ಕೊಡ್ತೀಯ? ಬೂಮರ್? ನನಗೆ ಚಾಕ್ಲೇಟ್ ಅಂದ್ಬಿಟ್ಟು ನೀನು ಬೂಮರ್ ತೊಗೊಂಡಿದ್ಯಾ? ನನಗೆ ಬೇಡ ಬೂಮರೆಲ್ಲ, ಅದೆಲ್ಲ ತಿನ್ನಬಾರ್ದು. ಅದೆಲ್ಲ ಏನ್ರಲ್ಲಿ ಮಾಡ್ತಾರೆ ಗೊತ್ತಾ? ಹಂದಿ ಚರ್ಮದಲ್ಲಿ ಮಾಡ್ತಾರೆ ಬೂಮರೆಲ್ಲ, ತಿನ್ನಬಾರ್ದು. ಪಿಗ್ ಇಲ್ಲಿ ಮೋರಿಯಲ್ಲೆಲ್ಲ ಬಿದ್ದಿರುತ್ತಲ್ಲ ಪಿಗ್ಗು, ಕಸ ಕಡ್ಡಿ ಅಳ್ಸೋಗಿರೋ ಅನ್ನ ಎಲ್ಲ ತಿಂತಾ ಇರುತ್ತೆ ಪಿಗ್ಗು. ಆ ಪಿಗ್ಗಿಂದ ಮಾಡೋದು ಬೂಮರೆಲ್ಲ, ತಿನ್ನಬಾರ್ದು.
ನಮ್ಮ ಯಜಮಾನ್ರು ಫ್ರೆಂಡ್ಸ್ ಅಂದರೆ ಅಣ್ಣ ಅಂತ ಕರೀತಾರೆ ಮಕ್ಕಳು. ಆ ಹುಡ್ಗ ಬಂದ, ಆ ಹುಡ್ಗ ಗೋಳಿಕೊಳ್ತಾ ಇದ್ದ ವಿಹಾಸ್ನ. ಏನೋ ಚಡ್ಡಿ ಕಾಣಂಗೆ ಪ್ಯಾಂಟ್ ಹಾಕಿದ್ಯಾ, ಫುಲ್ ಪ್ಯಾಂಟ್ ಬಿಚ್ಚೋ ಅಂದ್ಬಿಟ್ಟು ಫುಲ್ಲು ಗೋಳಿಕೊಳ್ತಾ ಇದ್ದ. ಪಾಪ ಅಣ್ಣ ಬಿಟ್ಬಿಡು ಅಂತ ಅಳ್ತಾ ಇದ್ದಾನೆ. ಅವರಪ್ಪ ಗಾಡಿ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಆ ಗಾಡಿ ರೆಡಿ ಮಾಡಿ ಅವ್ರು ಆ ಕಡೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಡ್ಯಾಡಿ. ಇವನು ಗಾಡಿ ಮೇಲೆ ಕೂತ್ಕೊಂಡು ಏನೋ ನಾನು ಗಾಡಿ ಓಡಿಸ್ತೀನಿ ಅಮ್ಮ, ವಿಡಿಯೋ ಹಿಡಿ ಅಂತ ಇದೆ. ಹೋಗೋ ಆ ಕಡೆ ಅಂದೆ. ಅಮ್ಮ ಪ್ಲೀಸ್ ಅಮ್ಮ ಅಂದ್ಕೊಂಡಿದ್ದ. ಸರಿ, ಆಮೇಲೆ ಸೈಲೆಂಟಾಗಿ ಅವನಿಗೆ ಗೊತ್ತಿಲ್ದಂಗೆ ನಾನು ಅವನ ಕಡೆ ಕ್ಯಾಮ್ರಾ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೆ. ಕಿಕ್ ಹೊಡೆದು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದ. ಪಾಪ ಆಗಲಿಲ್ಲ. ಸೈಲೆಂಟಾಗಿ ಅವ್ರ ಡ್ಯಾಡಿ ಕಡೆ ನೋಡ್ತಾ ಇದ್ದ. ಆಮೇಲೆ ವಿಡಿಯೋ ಹಿಡಿತೀಯ ಇಲ್ಲ ಅಮ್ಮ ಅಂದ. ಸರಿ ಆಯಿತು ಬಾಪುಟ ಕೂತ್ಕೊಂಡ್ಬಿಟ್ಟು ಅವನು ಹಾಗೆಯೇ ಒಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅವನು ಏನು ಇಷ್ಟ ಮಕ್ಕಳಿಗೆ ಗಾಡಿ ಅಂದರೆ ಈ ವಯಸ್ಸಿಗೆ ಅಷ್ಟು ಇಷ್ಟ ಇರುತ್ತೆ. ಇಲ್ಲಿ ನಮ್ಮ ಯಜಮಾನ್ರು ಗಾಡಿ ರೆಡಿ ಮಾಡಿದ್ರಲ್ಲ, ಗಾಡಿನ ವಾಶ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಒಳಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅಂತ. ಅವ್ರು ನನ್ನ ಬೈತಾರೆ. ಇಲ್ಲಿ ನಮ್ಮ ಸೋನು ನಾಯಿ ಮರಿ ಬಂದಿದೆ, ಚೆನ್ನಾಗಿದ್ದಾಳೆ ನೋಡಿ. ಇವಳು ದಿನಾ ಬಂದು ನಮ್ಮನ್ನು ನೋಡ್ಕೊಂಡು ಹೋಗ್ತಾಳೆ ಫ್ರೆಂಡ್ಸ್. ದಿನಾ ಬರ್ತಾಳೆ ಇವಳು, ಓಡ್ತಾಳೆ ಹಂಗೆ. ಸೋನು ಬಾಯಿಲಿ, ಸೋನು ಬಾರೆ ಇಲ್ಲಿ, ನಿಚ್ಚು ಅಲ್ಲಿ ಸೋನು ನೋಡ್ತಾ ಹಾಗೆ ಕತ್ಲು ಹಾಗೇ ಹೋಯ್ತು ಫ್ರೆಂಡ್ಸ್. ಎಷ್ಟು ಬೇಗ ದಿನ ಕಳೆದಿದೆ ಇವತ್ತು ಅಂದರೆ ಅಷ್ಟು ಬೇಗ ದಿನ ಕಳೆದಿದೆ ನೋಡಿ. ನೈಟ್ ಆಗೇ ಹೋಯ್ತು. ಇದು ನೈಟ್ ಸುಮಾರು 9:30 ಇವಾಗ ಟೈಮ್ ಆಗಿದೆ. ನಮ್ಮ ಮನೆಗೆ ಹೋಗಿಲ್ಲ, ಹೋಗಬೇಕಿತ್ತು. ಸರಿ, ಹಾಗೆ ಅಂಗಡಿ ಹತ್ರನೇ ಇದ್ಬಿಟ್ಟೆ. ಹೇಳಿದ್ನಲ್ಲ, ಒಂದು ವಾರದಿಂದ ಮನೆ ಹತ್ರನೇ ಕಳಿಸ್ತಾ ಇಲ್ಲ. ಬೆಳಗ್ಗೆ 11 ಗಂಟೆ ಹಿಂಗೆ ಅಂಗಡಿ ಹತ್ರ ಹೋಗಿ ಕೂತ್ರೆ ಫುಲ್ಲು ಅವ್ರ ಜೊತೆಗೆ ಜಾಲಿಯಾಗಿ ಮಾತಾಡ್ಕೊಂಡು ಇದ್ಬಿಡ್ತೀವ. ಇವನು ನೋಡಿ ಬಾಯಿನ ಪಾಕ್ ಅಂತ ಇದ್ದಾನೆ. ಈ ಫ್ರಾಗ್ ಸೌಂಡ್ ಮಾಡುತ್ತಲ್ಲ ಆ ರೀತಿ ಮಾಡ್ತಾಯಿದ್ದ ಆ ಕಡೆಯಿಂದ ಈ ಕಡೆಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ.